ಕನ್ನಡದ ಖ್ಯಾತ ನಟಿ ರೂಪಿಕಾ ಅವರು ಅಭಿನಯಿಸ್ತಿರುವಂತಹ ಮಂಜರಿ ಚಿತ್ರದ ಇವತ್ತು ಆಡಿಯೋ ರಿಲೀಸ್ ಅದ್ದೂರಿಯಾಗಿ ನಡೆದಿದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ನಟಿ ರೂಪಿಕಾ ಅವರೇ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಹಾಯ್ ರೂಪಿಕಾ, ಈ ಒಂದು ಚಿತ್ರದ ಅಂದರೆ ಫಸ್ಟ್ ಲುಕ್ ನೋಡಿದ ತಕ್ಷಣ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ, ನೀವು ಅಂತಲೇ ಅನಿಸೋದಿಲ್ಲ. ಜೊತೆಗೆ ಈ ಚಿತ್ರದ ಆಡಿಯೋ ರಿಲೀಸ್ ಆಗಿದೆ, ಎಷ್ಟು ಖುಷಿ ಆಗ್ತಿದೆ, ಹೇಗಿದೆ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸುದ್ದಿವಾಹಿನಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಒಂದು ಫಸ್ಟ್ ಲುಕ್ಕು ನನಗೆ ತುಂಬ ಒಳ್ಳೆಯ ಕಮೆಂಟ್ಸ್ ಕೊಟ್ಟರು. ಎಸ್ ಅಫ್ಕೋರ್ಸ್ ಒಂದು ಆರ್ಟಿಸ್ಟ್ ಆಗಿರೋದ್ರಿಂದ ತುಂಬ ಡಿಫ್ರೆಂಟ್ ಶೇಡ್ಸ್ನ ಟ್ರೈ ಮಾಡಬೇಕು ಅಂತ ತುಂಬಾ ಆಸೆ ಪಡ್ತೀನಿ. ಸೊ ಮಂಜರಿನಲ್ಲಿ ನನಗೂ ತುಂಬಾ ಕುತೂಹಲ ಆಯಿತು. ಇವತ್ತೇ ಫಸ್ಟ್ ನಾನು ದೊಡ್ಡ ಸ್ಕ್ರೀನಲ್ಲಿ ಡಬ್ಬಿಂಗ್ ಮಾಡಿದ್ವಿ, ಶೂಟಿಂಗ್ ಮಾಡಿದ್ವಿ. ಆದರೆ ಔಟ್ಕಮ್ ಹೇಗೆ ಬಂದಿರುತ್ತೆ ಅಂತ ಫಸ್ಟ್ ನಾನು ನೋಡಿದೆ, ತುಂಬ ಕ್ಯೂರಿಯಾಸಿಟಿ ಇತ್ತು. ಬಟ್ ಐ ಹೋಪ್ ಅದು ವರ್ಕ್ ಆಗಿದೆ ಅಂತ. ಬಿಕಾಸ್ ನನ್ನ ಕಣ್ಣ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರೋದ್ರಿಂದ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ಸೊ ಮಂಜರಿ ಅಂದ ಕೂಡಲೇ ಅಂದರೆ ಟೈಟಲಲ್ಲಿ ಮಂಜರಿ ಆಗಿರೋದ್ರಿಂದ ಇದರಲ್ಲೂ ರೂಪಿಕಾ ಏನಾದರೂ ಮಂಜರಿ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಅಂದರೆ ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳಿ? ಮಂಜರಿ ಅಂತ ಹೇಳಿದ್ರೆ ಇದು ನನ್ನ ಹೆಸರಲ್ಲ, ನಾನು ಕಾವ್ಯ ಅಂತ ಬಂದಿರ್ತೀನಿ. ಆ ಒಂದು ಹೆಸರಿಗೆ ಒಂದು ಸ್ಟೋರಿ ಇದೆ, ಏನಕ್ಕೆ ಏನು ಅಂತ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಆತ್ಮಗಳು ಬಂದು ನಮಗೆ ಕಾಡುತ್ತೆ ಅಥವಾ ಒಂದು ಮನೇಲಿ ಆತ್ಮ ಟ್ರಾವೆಲ್ ಆಗ್ತಿರುತ್ತೆ ಅಂತ, ಅದಕ್ಕಿಂತ ಒಂದು ಡಿಫ್ರೆಂಟ್ ಜಾನರ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಹಾರರ್ ಮೂವಿ ಅಂದರೆ ಜನಕ್ಕೆ ಬರೋದೇ ರಾತ್ರಿ ಹೊತ್ತೆಲ್ಲ ಜಾಸ್ತಿ ಶೂಟಿಂಗ್ಸ್ ಆಗಿರುತ್ತೆ, ಅಥವಾ ನಾನು ನೈಟ್ ಎಫೆಕ್ಟ್ಸ್ ರಾತ್ರಿ ಆಗ್ತಾ ಇದ್ರೆ ಸಾಕು ನಮಗೆ ಹಾರರ್ ಫೀಲ್ ಅಂತ ಅನ್ಸುತ್ತೆ. ಬಟ್ ಅದೆಲ್ಲದಕ್ಕಿಂತ ಇದಾಗಿ ನಾವು ಬೆಳಗ್ಗೆ ಹೊತ್ತು ಸ್ವಲ್ಪ ಭಯ ಪಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಭಯ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಕಮರ್ಷಿಯಲಿ ಕೂಡ ನಾವು ನೋಡಬೇಕು ಅಂದರೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ. ಪ್ರಭುರನ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕಾಮಿಡಿ ಕ್ರಿಯೇಟ್ ಮಾಡೋಕ್ಕೆ ವಿಜಯ್ ಚಂಡೂರ್ ಅವರೆಲ್ಲ ಇದ್ದಾರೆ. ಸೊ ಒಂದು ಎಲ್ಲ ಎಲಿಮೆಂಟ್ ಇರೋವಂಥ ಒಂದು ಸಬ್ಜೆಕ್ಟ್, ಕಾಮಿಡಿ, ಒಂದು ಥ್ರಿಲ್ಲರ್, ಸೊ ಸೆಂಟಿಮೆಂಟ್ ಕೂಡ ಇದೆ. ಐ ಥಿಂಕ್ ಎಲ್ಲ ವರ್ಕ್ ಆಗಿದೆ. ಸೊ ಮಂಜರಿಯಾಗಿ ಅದೊಂದು ರೂಪುಗೊಂಡು. ಸೊ ಮಂಜರಿನಲ್ಲಿ ಒಂದು ಕ್ಯಾರೆಕ್ಟರ್ ಕಾವ್ಯಾಗಿ ನಾನು ಮಾಡಿದ್ದೀನಿ. ಖಂಡಿತವಾಗ್ಲೂ ರೂಪಿಕಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಬಬ್ಲಿಯಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಹಾಗೆ ಎಷ್ಟು ಬಬ್ಲಿಯಾಗಿ ಮಾತಾಡಿದ್ರು. ಜೊತೆಗೆ ಅದೇ ರೀತಿ ಒಂದು ಅವರ ಸಿನಿಮಾಗಳಲ್ಲೂ ಕೂಡ ಸಾಕಷ್ಟು ಚಾಲೆಂಜಿಂಗ್ ಆಗಿರೋ ರೋಲ್ಗಳನ್ನೆಲ್ಲ ಅವರು ಮಾಡ್ತಾನೆ ಬಂದಿದ್ದಾರೆ. ಇದೇ ರೀತಿ ಅವರ ಈ ಒಂದು ಚಿತ್ರ ಕೂಡ ಅವರು ಸಕ್ಸಸ್ ಕಾಣಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ರೇನಿಟಾ ಸುದ್ದಿ.